ಪರವಾಗಿಲ್ಲ ಅಳಿ ಅಂದ್ರೆ ನೀವೇ ಹೇಳಿದ್ರಲ್ಲ ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ತಾ ಇರಿ ಅಂತ. ಅದು ಅಲ್ಲದೆ 4 ದಿವಸದಿಂದ ಮಳೆ ಅಂತ ಯಾರು ಬಂದಿಲ್ಲ ಕಣೆ, ಅದಕ್ಕೆ ನಾನೇ ಕ್ಯೂರಿಂಗ್ ಮಾಡ್ತಾ ಇದ್ದೆ. ಮೇಸ್ತ್ರಿಗೆ ಹೇಳಿದ್ದೆ, ಅವನು ಹುಡುಗರನ್ನು ಕಳಿಸ್ಬೇಕಾದ್ರೆ. ನೋಡ್ರಿ ಇಲ್ಲಿ ಏನು ನಾಟಕ ಮಾಡ್ತೀರಾ? ಎಲ್ಲ ಕೆಲಸನೂ ನಮ್ಮ ಅಮ್ಮನೇ ಮಾಡೋ ಹಾಗೆ ಮಾಡಿಬಿಟ್ಟು ಈಗ ಮಾತು ಬದಲಾಯಿಸ್ತೀರಾ ನೀವು? ಏನೇ ನೀನು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಲ್ಲ? ಕೇಳು ಅತ್ತೇನು ಕೇಳು, ಎಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ಕೋತೀನಿ ಅಲ್ವಾತೆ? ಹೌದು, ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ ನನ್ನನ್ನ. ನಂಗೇನ್ ತೊಂದ್ರೆ ಇಲ್ಲ, ನಾನೇ ಕೂತು ಕೂತು ಬೇಜಾರು ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಕಣೆ ವೀಣಾ. ಅಳಿ ಅಂದ್ರನ್ ಯಾಕೆ ಏನೇನೋ ಅಂತೀಯಾ? ಅಮ್ಮ ನೀನು ಅವ್ರನ್ನ ವಹಿಸ್ಕೊಂಡು ಬರಬೇಡ, ನನಗೆ ಎಲ್ಲದೂ ಗೊತ್ತಾಗತ್ತೆ. ನನಗೆ ಬೇಜಾರಾಗಬಾರ್ದು ಅಂತ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ, ನನಗೆ ಗೊತ್ತಾಗತ್ತೆ ಎಲ್ಲ. ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ ಏನ್ರಿ? ಏನೇ ನೀನು ಅತ್ತೆ ಅಷ್ಟೆಲ್ಲ ಹೇಳ್ತಿದ್ರು, ನೀನು ನನಗೆ ಬೈತಿದ್ಯಲ್ಲ? ಅಮ್ಮ ಹೇಳ್ತಾಳ್ರಿ, ಅಳಿ ಅಂದ್ರಿಗೆ ಬೇಜಾರಾಗಬಾರ್ದು, ಅವ್ರಿಗೆ ಗೌರವ ಕೊಡಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಆದರೆ ನೀವೇನ್ರಿ ಹೆಂಡತಿ ತಾಯಿ ಅಂತನೂ ನೋಡಿದೆ ಎಲ್ಲ ಕೆಲಸನೂ ನಮ್ಮಮ್ಮನ ಕೈಲೇ ಮಾಡಿಸ್ತಾ ಇದ್ದೀರಲ್ಲ ನೀವು. ಅಮ್ಮ ನೀನು ನಿಜ ಹೇಳಮ್ಮ, ಇನ್ನೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವರು? ಹೊತ್ತೊತ್ತಿಗೆ ಊಟ ತಿಂಡಿ ಎಲ್ಲ ಕೊಡ್ತಿದ್ದಾರೇನಮ್ಮ? ಹ್ಞೂ ವೀಣಾ, ಊಟ ಟೈಮ್ಗೆ ಊಟ, ಕಾಫಿ ಟೈಮಿಗೆ ಕಾಫಿ, ಆಮೇಲೆ ಅತ್ತೆ ಜ್ಯೂಸು. ತುಂಬಾ ಬಿಸಿಲಿದ್ದಾಗ ಎಳ್ನೀರು ಜ್ಯೂಸು ಎಲ್ಲ ತರಿಸ್ಕೊಡ್ತಾರೆ. ಯೋಚನೆ ಮಾಡ್ಬೇಡ ಅಳಿ ಅಂದ್ರೆ ಸಿಮೆಂಟ್ ಮುಟ್ಟೆ ಬಂದಿದೆ ರೂಮ್ ಒಳಗಡೆ ನೋಡಿ. ನೋಡ್ಕೊಂಡ್ ಬರ್ತೀನಿ. ನೀನ್ ಮಾತಾಡ್ತೀರಾ? ಹೋಗಿ ಬರ್ತೀನಿ. ಅಮ್ಮ ನೀನ್ ನಿಜ ಹೇಳ್ತಿದ್ಯಾ ಇಲ್ಲ ಇವ್ರು ಇದಾರೆ ಅಂತೇನಾದ್ರು? ಸುಳ್ಳು ಯಾಕೆ ಹೇಳಲಿ ವೀಣಾ, ನಿಜಾನೇ ಹೇಳ್ತಿದ್ದೀನಿ, ನಂಗೇನು ತೊಂದರೆ ಇಲ್ಲ. ಅಮ್ಮ ನೀನ್ ಒಂದ್ಸಲನು ಮನೆ ಕಡೆ ಬರ್ಲೇ ಇಲ್ವಲ್ಲಮ್ಮ? ಆಗಾಗ ಬಂದು ಹೋಗಿ ಮಾಡ್ತಿರ್ಬಾರ್ದ? ಹೆಣ್ ಕೊಟ್ಟಿರೋ ಮನೆ ಪದೇ ಪದೇ ಬರಕ್ಕಾಗತ್ತೇನೆ? ಅದು ಅಲ್ಲದೆ ಇಲ್ಲಿ ಬೇರೆ ಕೆಲಸ ಇರತ್ತಲ್ಲ. ಮನೇಲೆಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಬೀಗ್ರು ಹೇಗಿದ್ದಾರೆ? ಚಿರು ಹೇಗಿದ್ದಾನೆ? ಸ್ಕೂಲ್ ಶುರು ಆಯ್ತಾ? ಚಿರು ಚೆನ್ನಾಗಿದ್ದಾನಮ್ಮ, ಆದ್ರೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಯಾವ ಎಲ್ಲ ಹೇಳಮ್ಮ? ಯಾಕೆ, ಏನಾಯ್ತು? ಇದಾರಲ್ಲ ಇಬ್ರು ಅಣ್ಣ ತಮ್ಮಂದ್ರು, ಎಲ್ಲ ಅವರೇ ಮಾಡಿತ್ತು. ಇವ್ರಿಲ್ಲಿ ಬೇರೆ ಮನೆ ಕಟ್ಟಿಸ್ತಾ ಇದ್ದಾರಾ? ಅಲ್ಲಿ ಹರೀಶನ್ಗೆ ಅವ್ರ ಅತ್ತೆ ಮಾವ ಹೊಸ ಮನೆ ಕಟ್ಟಿಸಿ ಬೇರೆ ಸಂಸಾರ ಹೂಡ್ಸಿದ್ದಾರೆ. ಇಷ್ಟು ಸಾಲದು ಅಂತ ಒಳ್ಳೆ ಆಸ್ತಿ ಹಂಚ್ಕೊಳ್ತಾರ, ಅತ್ತೆ ಮಾವನು ಹಂಚ್ಕೊಂಡ್ಬಿಟ್ಟಿದಾರಮ್ಮ. ಅಯ್ಯಯ್ಯೋ, ಸಾಕ್ಷಾತ್ ಲಕ್ಷ್ಮೀ ಶ್ರೀನಿವಾಸ್ ತರ ಇದ್ರು ನಮ್ಮ ಅತ್ತೆ ಮಾವ.